ಲೈಫಲ್ಲಿ ಅಗ್ರೆಸಿವ್ ಆಗಿರಿ. ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ. ಒನ್ ಲೈಫ್, ಸ್ಕೈ ಇಸ್ ದ ಲಿಮಿಟ್. ಎಲ್ಲೋ ಕೂತಿದ್ದವ್ ನಾನು, ಒಬ್ಬ ನಾರ್ಮಲ್ ಡ್ರೈವರ್ ಮಗ, ಮೈಸೂರಿನ ಒಂದು ಸ್ಮಾಲ್ ಪಡವಾರಳ್ಳಿ ಅನ್ನೋ ಒಂದು ಊರಲ್ಲಿ ಇದ್ದವನು. ಕನಸ್ಕೊಂಡು ಇವತ್ತು ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಯಾರು ಏನ್ ಬೇಕಾದ್ರೂ ಮಾಡಬಹುದು. ಸ್ಕೈ ಇಸ್ ದ ಲಿಮಿಟ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಕನಸು ಕಾಣಬೇಕಾದ್ರೆ ಬೇಲಿ ಹಾಕೋಬೇಕು, ಕೆಲಸ ಮಾಡಬೇಕು, ಕಷ್ಟ ಪಡಬೇಕು, ಒಳ್ಳೆ ದಾರಿಯಲ್ಲಿ ನಡೆದ್ರೆ ಎಲ್ಲರಿಗೂ ಸಿಗುತ್ತೆ ಕನಸು. ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಕಾನ್ಫಿಡೆನ್ಸ್. ಯಾರು ಎಣ್ಣೆ ಬೇಡಾಲು ಪಂಡ್ಲ ಕಾನ್ಫಿಡೆನ್ಸ್ ಇರ್ಕணும். ನಾನು ಕಾಲೇಜ್ ಡೇಸಲ್ಲಿ ತುಂಬಾ ಜನ ನೋಡ್ತಾ ಇದ್ದೆ, ಸಖತ್ ಸ್ಟೈಲ್ ಮಾಡ್ತಾ ಇದ್ರು, ಬೇಜಾನ್ ಬಟ್ಟೆಗಳು ಹಾಕೋತಿದ್ರು, ಬೇಜಾನ್ ಗಾಡಿಗಳು ತರ್ತಾ ಇದ್ರು. ಬಟ್ ಇವತ್ ನಾನ್ ಹಾಕೋ ಬಟ್ಟೆ ಅವ್ರು ಹಾಕಕ್ಕಾಗಲ್ಲ, ನಾನ್ ಓಡಿಸೋ ಗಾಡಿಗಳು ಅವ್ರು ಓಡಿಸ್ತಾ ಇದ್ರು. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ದುಡ್ಡಲ್ಲಿ ಮಜಾ ಮಾಡಿದ್ರು, ನಾವು ಸಂಪಾದನೆ ಮಾಡಿ ನಮ್ ದುಡ್ಡಲ್ಲಿ ನಾವು ಮಜಾ ಮಾಡ್ತಾ ಇದ್ದೀವಿ. ಅದು ಮಾಡಂಗ್ ಆಗ್ಬೇಕು ಅಂದ್ರೆ ನೀವ್ ಈಗ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು, ಆಮೇಲೆ ಲೈಫ್ ಲಾಂಗ್ ಮಜಾ ಮಾಡಬಹುದು. ಕನಸು ಕಾಣಬೇಕು. ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸೊಸೈಟಿಲಿ ಹೆದರ್ಸೋರು ತುಂಬಾ ಜನ ಇರ್ತಾರೆ. ಯಾರೋ ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ರೆ, ಅಥವಾ ಯಾರ ಹತ್ರನೋ ಒಂದ್ ದೊಡ್ಡ ಕಾರ್ ಇರುತ್ತೆ, ನೀವು ನಡ್ಕೊಂಡು ಬರ್ತಾ ಇರ್ತೀರಾ, ಅದಕ್ ಬೆಲೆ ಕೊಡಬೇಡಿ, ಅದಕ್ ನೋಡಿ ಭಯ ಪಡಬೇಡಿ. ಯಾರೋ ತುಂಬಾ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ, ಅವ್ರ ತರ ನಾವ್ ಇರಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಡಿ. ಕಾಂಪಿಟಿಷನ್ ಇರಬೇಕು, ಎಲ್ಲರೂ ಕಾಂಪೀಟ್ ಮಾಡಿ, ಬಟ್ ಇನ್ನ ಹೆಲ್ದಿ ವೇ. ಪ್ರತಿಯೊಬ್ಬ ಎದುರುಗಡೆ ಇದ್ದವನು ಅವ್ನು ಏನ್ ಮಾಡ್ತಾನೋ ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋದಿರ್ಬೇಕು. ಬಟ್ ಅವನ್ ಗೆಲುವನ್ನ ನೀವ್ ಎಂಜಾಯ್ ಮಾಡ್ಬೇಕು. ಅವನ್ ಸೋತು ನಾನು ಗೆಲ್ಬೇಕು ಅನ್ಕೊಂಡ್ರೆ ನೀವು ಸೋಲ್ತೀರ. ಅವತ್ತು ಇನ್ನೊಬ್ಬನು ಗೆಲ್ಬೇಕು, ಅವನು ಗೆಲುವಿನ ಮೀರಿ ನಾನ್ ನಿಂತ್ಕೋಬೇಕು ಅಂತ ಅನ್ನಿಸ್ಬೇಕು. ಅದು ಆಟಿಟ್ಯೂಡ್. ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಗೆಲುವಿಗೆ ಏನ್ ಮಾಡಬೇಕು ಆ ಸಿದ್ಧತೆ ಅಥವಾ ಅದಕ್ಕೆ ಪರಿಶ್ರಮ ಪಡೋದಕ್ಕೆ ಎಲ್ಲರೂ ರೆಡಿ ಆಗ್ಬೇಕು. ಅದರಿಂದ ಹೊರಟ್ರೆ ಗೆಲುವು ತಾನಾಗೆ ಸಿಗುತ್ತೆ ಅನ್ನೋದು ನನ್ನ ಸ್ಫೂರ್ತಿ. ಅನ್ನೋದು ನಿಜವಾಗ್ಲೂ ಹೇಳ್ತೀನಿ, ಎಲ್ಲೋ ಓದ್ಬಿಟ್ಟು ಈಗ ಎಷ್ಟೇನೋ ಹೇಳಿದ್ರು, ಎಷ್ಟ್ ಮಾತು ಕೇಳಿ ಒಂದ್ ಅರ್ಧ ಗಂಟೆ ಸ್ಫೂರ್ತಿ ಬರ್ಬೋದು, ಒಂದ್ 2 ದಿನ ಸ್ಫೂರ್ತಿ ಬರ್ಬೋದು, ಅಥವಾ ಇನ್ನೆಲ್ಲೋ ಯಾವ್ದೋ ಪುಸ್ತಕ ಓದೋ ಅಥವಾ ಯಾರೋ ಹೇಳಿದ್ದನ್ನ ಫಾಲೋ ಮಾಡಿ ಸ್ವಲ್ಪ ದಿನ ಇರ್ಬೋದು. ನಿಜವಾದ ಸ್ಫೂರ್ತಿ ಏನು ಅಂದ್ರೆ ಬದುಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುಡಕ್ ಬೆಂಕಿ ಬಿದ್ರೇನೆ ರಾಕೆಟ್ ಮೇಲಕ್ಕೆ ಹಾರೋದು. ಕರೆಕ್ಟ್ ಏನಪ್ಪ? ಯಾವಾಗ ನಮಗ್ ಕಷ್ಟ ಬರುತ್ತೆ, ಬದುಕಲೇಬೇಕಾದ ಸ್ಥಿತಿ ಬರುತ್ತೆ, ಅವಾಗ ನೋಡಿ ಒಂದ್ ಚಿಕ್ಕ ಪ್ರಾಣಿ, ಒಂದ್ ಚಿಕ್ಕ ಹುಳ ಕೂಡ ಹೋರಾಡ್ಬಿಡುತ್ತೆ ಕಚ್ಚಕ್ಕೋಸ್ಕರ. ಸೊ ಹಂಗದು ಲೈಫಲ್ಲಿ ಬದುಕೆ ಸ್ಫೂರ್ತಿ. ಗೌರವ ಕೇಳಿ ಪಡಿಬಾರ್ದು, ಅಥವಾ ಅದ್ರ ಹಿಂದೆ ಬಯಸಬಾರ್ದು, ಅದ್ರ ಹಿಂದೆ ಹೋಗ್ಬಾರ್ದು. ಗೌರವ ಯಾವ್ದು ಗೊತ್ತಾ? ನಿಮ್ ಮುಂದೆ ಇದ್ದ ಕೊಡೋದಲ್ಲ. ನೀವ್ ಇಲ್ದೇ ಇದ್ರು ನಿಮ್ ಬಗ್ಗೆ 4 ಜನ ಮಾತಾಡ್ಕೋತಾರಲ್ಲ, ಅದು ನಿಜವಾದ ಗೌರವ. ನನ್ನ ಆಸೆ ಒಂದೇನೆ, ಬೇರೆ ಭಾಷೆ ಸಿನಿಮಾಗಳು ಹೇಗೆ ಎಲ್ಲಾ ಕಡೆ ಹೋಗ್ತಾ ಇದೆ, ನಮ್ ಕನ್ನಡ ಸಿನಿಮಾಗಳು ಹಾಗೆ ಹೋಗ್ಬೇಕು. ನೀವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಕನ್ನಡ ಈಗ ನನ್ ಬಂದಾಗ ಕೇಳ್ತಾ ಇದ್ದೆ, ಬೇರೆ ಭಾಷೆ ಸಿನಿಮಾ ಅಷ್ಟು ಜನ ನೋಡಿದ್ರು, ಇಷ್ಟು ಜನ ನೋಡಿದ್ರು ಅಂತ. ನಾನ್ ಹೆಮ್ಮೆಯಿಂದ ಹೇಳ್ಕೋಬೇಕು, ಜಾಸ್ತಿ ಸಿನಿಮಾ ನೋಡೋದು ಕನ್ನಡಿಗರು ಅಂತ. ಆ ತರ ಒಳ್ಳೆ ಸಿನಿಮಾ ಮಾಡೋ ಗ್ಯಾರಂಟಿ ನಾನ್ ನಿಮಗೆ ಕೊಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರಲಿ, ಎಲ್ಲ ರೀತಿ ನೀವು ಕನ್ನಡ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾಗಳು ಒಂದ್ ಸಣ್ಣ ಎಕ್ಸ್ಟ್ರಾ ಒಂದು ಪಾರ್ಷಿಯಲ್ ಆಗಿ ಪ್ರೀತಿ ತೋರಿಸಿ. ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಸುಮ್ನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸೆಲ್ಯೂಟ್ ಹೊಡಿಬೇಕು. ಜಗತ್ತಲ್ಲಿ ಮಾತು ತುಂಬಾ ಮುಖ್ಯ. ಮಾತಿಗೆ ಬಹಳ ಶಕ್ತಿ ಇದೆ. ಅಂದ್ರೆ ಮಾತು ಕರೆಕ್ಟ್ ಆಗಿ ಗೊತ್ತಿದ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು. ಅದೇ ನಾವು ಆಡೋ ಮಾತು ಒಂಚೂರು ತಪ್ಪಾದ್ರೆ ಏನ್ ಬೇಕಾದ್ರೂ ಹಾಳಾಗ್ಬೋದು. ಸೊ ಮಾತು ಬಹಳ ಮುಖ್ಯ. கான்பிடன்ஸோட ஒரு பேச்சு சொல்ல, உண்மை இருந்தா, நல்லா ஒர்க் பண்ணா, there are no boundaries, no discrimination, no difference. ನಾಮೆಲ್ಲ ಒಂದೇನಾ. ಪ್ರೇಕ್ಷಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಪುಟ್ಟ ಊರಲ್ಲಿ ಒಂದು ಸಣ್ಣ ಜಗಲಿ ಮೇಲೆ ಕನಸು ಕಾಣ್ತಿದ್ದಂತ ಹುಡುಗನ್ ಎಲ್ಲಾ ಕನಸು ನನಸು ಮಾಡಿದೀರಾ. ಅದು ನೀವು. ಜಾತಿ, ಮತ, ಅಂತಸ್ತು, ಬ್ಯಾಕ್ ಗ್ರೌಂಡ್ ಇದನ್ನ ಏನು ನೋಡದೆ ಬರೀ ಪ್ರತಿಭೆ ನೋಡಿ ಬೆಂತಡ್ತಾ ಬಂದು ಇವತ್ತು ನನ್ನ ಈ ಸೀಟಲ್ಲಿ ಕೂರಂಗ್ ಮಾಡಿದೀರಾ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಡೈರೆಕ್ಟ್ ಆಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ನೀವು ಪ್ರತಿ ಹಂತದಲ್ಲೂ ನನ್ನ ಹೃದಯದಲ್ಲಿರ್ತೀರಾ. ನಿಮ್ ಬಗ್ಗೆ ನನಗೆ ಆ ಗೌರವ ಇದ್ದೇ ಇದೆ. ನಾನು ಇವತ್ತು ಏನಾಗಿದ್ರು, ನಮ್ಮ ತಂದೆ ತಾಯಿ, ನನ್ನ ಇವರೆಲ್ಲ ಏನ್ ಕಾರಣ, ಅಷ್ಟೇ ಕಾರಣ ನೀವು.
ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ.